ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿವ್ರೆ. ಇವರೇ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ, ಹಾಗೆ ಶ್ರೀ ವಿಘ್ನೇಶ್ವರ ದೇವನಿಂದ ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲ ದೇವತೆಗಳ ಸ್ವರೂಪ ಶ್ರೀ ನಂದೀಶ್ವರ ದೀಕ್ಷೆ. ಹೊಸ ತಿರುಮಕುಡಲು ಕ್ಷೇತ್ರ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಟಿ ನರಸೀಪುರದಲ್ಲಿ, ಮೈಸೂರು ಜಿಲ್ಲೆ. ಅಲ್ಲಿ ಯಾವ ರೀತಿ ದೀಕ್ಷೆ ನಡಿಬೋದು ಅನ್ನೋದು ನೀವೆಲ್ಲರಿಗೂ ಇಷ್ಟು ದಿವಸದಿಂದ ಮನಸ್ಸಿನಲ್ಲಿತ್ತು. ಇದು ನನ್ನ ಅಭಿಪ್ರಾಯ. ಮತ್ತು ನೀವೀಗ ನೋಡ್ಬೋದು. ಈಗ ನೀವು ನೋಡ್ತೀರಾ, ಅಲ್ಲಿ ನೋಡಿ ಹೊಸ ತಿರುಮಕುಡ್ಲಲ್ಲಿ ಏನು ನಡೀತು, ಯಾವ ರೀತಿ ನಾನು ದೀಕ್ಷೆ ಕೊಟ್ಟೆ, ಯಾರ್ಯಾರು ದೀಕ್ಷೆ ಕೊಟ್ಟೆ, ಹೇಗೆ ದೀಕ್ಷೆ ಕೊಟ್ಟೆ, ಅಲ್ಲಿ ಏನೆಲ್ಲ ಕಾರ್ಯಕ್ರಮ ನಡೀತಾರೆ ಅನ್ನೋದನ್ನು ಈಗ ನೀವು ನೋಡ್ತೀರಾ. ಕನಿಷ್ಠ ನೀವು 15ರಿಂದ 20 ನಿಮಿಷ ಕೂತ್ಕೊಳ್ಳಿ ದಯವಿಟ್ಟು. ಕೊನೆವರೆಗೂ ನೋಡಿರಿ, ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿರಿ. ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಟೋಟಲಾಗಿ ನಿಮಗೆ ಆದಷ್ಟು ಹೆಡ್ಲೈನ್ಸಲ್ಲಾದರೂ ಒಂದಷ್ಟು ಅರ್ಥ ಆಗೋ ರೀತಿಯಲ್ಲಿ ವೀಡಿಯೋ ಎಲ್ಲ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋಲ್ಲಿ ನೋಡಿರಿ, ಅಪ್ಲೋಡ್ ಮಾಡಿದ್ದೀರಿ, ಈ ವಿಡಿಯೋಲ್ಲಿ ನೋಡಿರಿ. ಈ ವಿಡಿಯೋದಲ್ಲಿ ನಿಮಗೆ ದೀಕ್ಷಾ ಕಾರ್ಯಕ್ರಮ, ಮಂತ್ರೋಪದೇಶ ಮತ್ತು ಪವಾಡ ಬಸವನಿಗೆ ಯಾವ ರೀತಿ ದೀಕ್ಷೆ ಕೊಡೋದು ಅನ್ನೋದು ಇರುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಪವಾಡ ಬಸವನ ಬಗ್ಗೆನೇ 1-2-3 ಪಾರ್ಟ್ ಇರುತ್ತೆ. ಪವಾಡ ಬಸವ ಅಂದರೆ ಏನು, ಪವಾಡ ಬಸವನಿಗೆ ಯಾಕೆ ದೀಕ್ಷೆ ಕೊಟ್ಟಿದ್ದು, ಆತನ ಮಹಿಮೆ ಅಂಥದ್ದು, ಆತನಿಂದ ಏನೆಲ್ಲ ಉಪಯೋಗ ಅಲ್ಲದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇರುತ್ತೆ. ಈಗ ಸದ್ಯಕ್ಕೆ ಈ ವಿಡಿಯೋನಲ್ಲಿ ಲಾಸ್ಟ್ವರೆಗೂ ನೋಡಿರಿ. ಎಲ್ಲಿರುತ್ತೆ, ದೀಕ್ಷಾ ಕಾರ್ಯಕ್ರಮದ ಬಗ್ಗೆ ಇರುತ್ತೆ. ಲಾಸ್ಟ್ವರೆಗೂ ನೋಡಿರಿ, ಓಕೆಲಾ? ನೋಡ್ತೀರಲ್ಲ? ಓಕೆ ಅವರೇ, ಒಳ್ಳೆಯದಾಗಲಿ. ಇವರ ನೋಡಿ, ಈಗ ದೀಕ್ಷಾ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಶ್ರೀ ಕ್ಷೇತ್ರ ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ, ಹೊಸ ತಿರುಮಕುಡ್ಲು, ಟಿ ನರಸೀಪುರ, ಮೈಸೂರು ಜಿಲ್ಲೆ. ಇಲ್ಲಿ ಆ ಕ್ಷೇತ್ರದಲ್ಲಿ ಕರ್ನಾಟಕದ ಮೂಲೆಯಿಂದ ಬಂದಿರತಕ್ಕಂಥ ಕೆಲವೊಂದು ಶಿಷ್ಯರಿಗೆ ದೀಕ್ಷೆ ಎಲ್ಲ ಎಲ್ಲರೂ ಕೊಟ್ಟಿದ್ದೀನಿ. ಆದರೆ ಇದು ದೀಕ್ಷೆ ಪ್ರಾರಂಭ. ಇದು ಪ್ರಾರಂಭದಲ್ಲೇ ಈಗ ಹೋಮ ಎಲ್ಲ ಮಾಡಬೇಕಾಗುತ್ತೆ. ಅಲ್ಲಿ ಹೋಮ ಕುಂಡದಲ್ಲಿ ಹೋಮ ಎಲ್ಲ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇಲ್ಲೆಲ್ಲ ಶಿಷ್ಯರೇ ಇದ್ದಾರೆ. ಈಗ ಹೋಮ ಕಾರ್ಯಕ್ರಮವೆಲ್ಲ ಪ್ರಾರಂಭ ಮಾಡ್ತೀವಿ. ಈಗ ನೋಡಿ, ಅವರು ಕಾವಿ ಬಟ್ಟೆ ಹಾಕಿರೋರು ಅಲ್ಲಿ ಪಕ್ಕದಲ್ಲಿದ್ದಾರಲ್ಲ, ಅವರು ಈ ದೇವಸ್ಥಾನದ ಸಂಸ್ಥಾಪಕರು ಸೋಮಣ್ಣ ಅಂತ. ಹೊಸ ತಿರುಮಕುಡಲು ಗ್ರಾಮದ ಮುಖ್ಯಸ್ಥರು ಇವರು. ಅಂದರೆ ಈ ದೇವಸ್ಥಾನದ ಮುಖ್ಯಸ್ಥರು, ಸಂಸ್ಥಾಪಕರು ಸೋಮಣ್ಣ ಅಂತ ಕಾವಿ ಬಟ್ಟೆ ಹಾಕಿದ್ದಾರಲ್ಲ ಅವರು ಈ ದೇವಸ್ಥಾನದ ಪೂಜೆ ಎಲ್ಲ ಮಾಡ್ತಾರೆ, ಅವರೇ ನೋಡ್ಕೊಳ್ತಾರೆ, ಅವರೇ ಸಂಸ್ಥಾಪಕರು, ಧರ್ಮದರ್ಶಿಗಳು. ಆಮೇಲೆ ಅಲ್ಲಿ ಎಲ್ಲ ವೈಟ್ ಟವಲ್ಲು ಹಾಗೆ ಪಂಚ ಕಟ್ಕೊಂಡಿದ್ದಾರಲ್ಲ, ಅರ್ಚಕರ ಥರ, ಒಳ್ಳೆ ಬ್ರಾಹ್ಮಣರ ಥರ ಇರ್ತಾರಲ್ಲ, ಪುರೋಹಿತರ ಥರ, ಅವರೆಲ್ಲ ನನ್ನ ಶಿಷ್ಯರು. ಹೋಮಕುಂಡದಲ್ಲಿ ಈಗ ಪ್ರಾರಂಭ ಆಗಿದೆ. ಇದ್ರ ಜೊತೆಗೆ ನಮ್ಮಲ್ಲಿ ಬಹಳ ಮುಖ್ಯವೇ, ನನ್ನ ಹಿಂದ್ಗಡೆ ಬಸವ ಇದ್ದಾನೆ, ಪವಾಡ ಬಸವ. ನಂದೀಶ್ವರ ಅಂತ ಕರಿತೀವಿ. ಆತ ನನ್ನ ಮೊದಲ ಶಿಷ್ಯ ಶ್ರೀ ನಾಗಾನಂದಿ ಭೈರವೇಶ್ವರ ಅಂತ. ಶ್ರೀ ನಾಗಾನಂದಿ ಭೈರವೇಶ್ವರ ಅಂತ ಆ ಬಸವನಿಗೆ ನಾಮಕರಣವನ್ನು ಮಾಡಲಾಯಿತು. ಶ್ರೀ ನಾಗಾನಂದಿ ಭೈರವೇಶ್ವರ ಎಂಬ ನಾಮಕರಣದಿಂದ ನಾವು ನಾಮಕರಣ ಮಾಡಲಾಯಿತು. ಇದೆಲ್ಲ ಮುಂದೆ ನೋಡ್ತೀರಾ. ಇನ್ನೂ ನಾಮಕರಣ ಆಗಿಲ್ಲ, ಇನ್ನೂ ದೀಕ್ಷೆ ಆಗಿಲ್ಲ. ಈಗೆಲ್ಲೂ ಹೋಮ ನಡೀತಾ ಇದೆ. ಕೊನೆವರೆಗೂ ನೋಡಿರಿ, ವಿಡಿಯೋಲ್ಲ ಕೊನೆವರೆಗೂ ನೋಡಿ ದಯವಿಟ್ಟು. ಈ ದೀಕ್ಷೆ ಯಾವ ರೀತಿ ಕೊಡೋದು ಹೇಳು ಅಂತ ಬರೀ ಸ್ವಲ್ಪ ಹಾಕಿದ್ದೀನಿ, ಪೂರ್ಣ ಪ್ರಮಾಣದಲ್ಲಿ ಹಾಕಿಲ್ಲ. ಯಾಕಂದರೆ ಟೈಮ್ ಜಾಸ್ತಿ ಆಗುತ್ತೆ, ಆದ್ದರಿಂದ ಸ್ವಲ್ಪ ಹಾಕಿದ್ವಿ. ಪ್ರಾರಂಭದಲ್ಲೇ ನೋಡಿ, ಇವರೆಲ್ಲ ಸ್ನಾನ ಮಾಡಿಕೊಂಡು ಬೆಳಗ್ಗೆ
8 ಗಂಟೆಗೆಲ್ಲ ರೆಡಿಯಾಗಿದ್ದರು. ಹೊಸ ಪಂಚೆ ಟವಲ್ ಹಾಕ್ಕೊಂಡು ಗೀಬತ್ತಿ ಹಚ್ಕೊಂಡು ಎಲ್ಲ ರೆಡಿಯಾಗಿದ್ದರು. ಈಗ ಹೋಮ ಪ್ರಾರಂಭ ಆಗಿದೆ. ಅಲ್ಲಿ ಹೋಮಕುಂಡದ ಪಕ್ಕದಲ್ಲಿ ಕೂತಿರೋರು ನಮ್ಮ ಶಿಷ್ಯ ಮುನಿಯಪ್ಪ ಅಂತ ಬೆಂಗಳೂರಿನವರು. ಮುನಿಯಪ್ಪ ಅಂತೇಳಿ ಬೆಂಗಳೂರಿನವರು. ನಮ್ಮ ಶಿಷ್ಯ ಮುನಿಯಪ್ಪ ಅವರು ಹೋಮಕುಂಡ ಪಕ್ಕದಲ್ಲೇ ಕೂತಿದ್ದಾರಲ್ಲ ಅವರೇ ಹೋಮ ಎಲ್ಲ ನಡೆಸ್ಕೊಟ್ಟಿದ್ದು. ಹೋಮ ಮಾಡೋದೆಲ್ಲ ಅವ್ರಿಗೆ ಗೊತ್ತು, ಕಲ್ಕೊಂಡಿದ್ದಾರೆ. ಹಾಗೆ ಉಳಿದ ಶಿಷ್ಯರಿಗೆ ಅವ್ರಿಗೆ ಮುನಿಯಪ್ಪ ಅವರಿಗೆ ಹಾಗೂ ಉಳಿದ ಶಿಷ್ಯರಿಗೆಲ್ಲ ದೀಕ್ಷೆ ನೀಡಲಾಯಿತು. ಆ ದೀಕ್ಷೆಯಲ್ಲಿ ನೀಡೋದೆಲ್ಲ ಈಗ ನೋಡ್ತೀರ ನೆಕ್ಸ್ಟ್ ನೀವು. ಈಗ ನೋಡಿ, ಪ್ರಥಮ ಬಾರಿಗೆ ಪವಾಡ ಬಸವನಿಗೆ ದೀಕ್ಷೆ. ಪ್ರಥಮ ಬಾರಿಗೆ ಯಾರಿಗೆ? ಪವಾಡ ಬಸವನಿಗೆ. ಅಲ್ಲಿ ಪಕ್ಕದಲ್ಲಿ ಈಗ ಪಂಚ ಕಟ್ಕೊಂಡಿದ್ದಾರಲ್ಲ ಅವರು, ಸ್ವಲ್ಪ ಗಡ್ಡ ಬಿಟ್ಕೊಂಡು ಸ್ವಲ್ಪ ಹೈಟಾಗಿ ಅವರೇ ಮುನಿಯಪ್ಪ. ನೋಡಿ, ಇವರೇ ಮುನಿಯಪ್ಪ. ಅವರೇ ಇಲ್ಲಿ ಹೋಮ ಯಜ್ಞ ಯಾಗ ಇದೆಲ್ಲ ಮಾಡ್ತಾರೆ. ಮನೆಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡ್ತಾರೆ. ಇನ್ನೂ ಅನೇಕ ಗೃಹಪ್ರವೇಶ ಅವೆಲ್ಲ ಮಾಡ್ತಾರೆ. ಇವರು ಪೂಜೆಗಳೆಲ್ಲ ಮಾಡ್ತಾರೆ. ಅವರೇ ನಿಂತ್ಕೊಂಡಿದ್ದಾರಲ್ಲ ಅವರೇ ಮುನಿಯಪ್ಪ ಅಂಥೇಳಿ. ಈಗ ಮೊದಲಿಗೆ ಬಸವನಿಗೆ ದೀಕ್ಷೆ ಪ್ರಾರಂಭ ಆಗಿದೆ. श्री नागानंदी भैरवेश्वर महाराज की श्री नागानंदी भैरवेश्वर महाराज की ಶ್ರೀ ನಾಗಾನಂದಿ ಭೈರವೇಶ್ವರ ನಾಮಾಂಕಿತದಲ್ಲಿ ಶ್ರೀ ಪವಾಡ ಬಸವನಿಗೆ ದೀಕ್ಷೆ ಎಲ್ಲ ನಾನು ಈಗ ನೀಡ್ತಾ ಇದ್ದೀನಿ. ರುದ್ರಾಕ್ಷಿ ಇದೆಲ್ಲ ನೀವು ನೋಡ್ಬೋದು. ಅಲ್ಲಿ ರುದ್ರಾಕ್ಷಿ ಒಂದು ಇರುತ್ತೆ, ಅದಕ್ಕೆ ಒಂದು ದಾರ ಹಾಕಿರ್ತೀವಿ ರುದ್ರಾಕ್ಷಿಗೆ. ಸಬಲ ರುದ್ರಾಕ್ಷಿಗಳು ಏಕಮುಖ, ದ್ವಿಮುಖ, ತ್ರಿಮುಖ, ಚತುರ್ಮುಖ, ಪಂಚಮುಖ ಹೀಗೆ ಇರ್ತವೆ ರುದ್ರಾಕ್ಷಿಗಳು. ಅದರಲ್ಲಿ ಈಗ ನಂದೀಶ್ವರನಿಗೆ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ರುದ್ರಾಕ್ಷರ ಹಾಕಿ ದೀಕ್ಷೆ ಕೊಡಲಾಗುತ್ತೆ. ಹಾಗೆ ಮಂತ್ರೋಪದೇಶನೂ ಮಾಡಲಾಗುತ್ತೆ. ನೋಡ್ಕೊಳ್ಳಿ, ಹಾಗೆ ಗೊತ್ತಾಯ್ತಲ್ಲ. ಮೊದಲಿಗೆ ಬಸವ ನನ್ನ ಪ್ರಥಮ ಶಿಷ್ಯ ದೇವಾದಿದೇವ ಸರ್ವಜ್ಞಮೂರ್ತಿ ಸರ್ವಶಕ್ತಿಮಾನ್ ಕಾಮಧೇನು ಕಲ್ಪವೃಕ್ಷ ಸ್ವರೂಪ ಅವನು ನಂದಿ. ಅಲ್ಲತ್ರ ಬಸವನಿಗೆ ದೀಕ್ಷೆ ಆದಮೇಲೆ ಈಗ ಬಸವನಿಗೆ ದೀಕ್ಷೆ ಆದಮೇಲೆ ಶಿಷ್ಯರಿಗೆ ಬಸವನಿಗೆ ಆಲ್ರೆಡಿ ದೀಕ್ಷೆ ಆಯಿತು. ಈಗ ಶಿಷ್ಯರಿಗೆ ಯಾರು ಇವರೆಲ್ಲ ಇದ್ದಾರಲ್ಲ ಶಿಷ್ಯರು, ಅವ್ರಿಗೆ ಜಪಮಾಲೆ ಅದು ಏನು ರುದ್ರಾಕ್ಷಿ ಇದೆ ಅಲ್ಲಿ ಕೊಡ್ತೀವಿ, ಅವರಿಗೆ ಕುತ್ತಿಗೆ ಹಾಕ್ತೀವಿ. ಆಮೇಲೆ ಅವರು ಏನೋ ಒಂದು ಆಶೀರ್ವಾದ ತಗೊಳ್ತಾರೆ. ಆ್ಯಕ್ಚುಲಿ ಇವರೆಲ್ಲ ಆನ್ಲೈನ್ ಕ್ಲಾಸಲ್ಲಿ ಅಟೆಂಡ್ ಆಗಿದ್ದಾರೆ. ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗ್ತಾರೆ ಕೆಲವರು. ಇದರಲ್ಲಿ ಇರೋರೆಲ್ಲ 98% ಸ್ವಾಭಾವಿಕ ಶಿಷ್ಯರು ಆನ್ಲೈನ್ ಕ್ಲಾಸ್ಗೆ ಕಂಪಲ್ಸರಿ ಅಟೆಂಡ್ ಆಗಲೇಬೇಕು, ಕ್ಲಾಸ್ ತಗೊಳ್ಳೇಬೇಕು. ಕ್ಲಾಸ್ನಲ್ಲಿ ಹೆಚ್ಚಾಗಿ ಮಾರ್ಕ್ಸ್ ತಗೊಂಡ್ರೆ ಅಥವಾ ಬೇಗನೆ ಅವರು ಕಲ್ತ್ಕೊಂಡ್ರೆ ಕ್ಲಾಸಲ್ಲಿ ಅವರಿಗೆ ದೀಕ್ಷೆ ಕೊಡಲಾಗುತ್ತೆ ಹಂತವಾಗಿ. ಪ್ರಥಮ ಬಾರಿಗೆ ದಾರಾಗೆ ದೀಕ್ಷೆ ಕೊಡ್ತೀವಿ ಸಂಕಲ್ಪಕ್ಕೆ. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಅರ್ಥ. 2ನೇ ಸ್ಟೇಜಲ್ಲಿ ರುದ್ರಾಕ್ಷಿ ಕೊಡ್ತೀವಿ ಸ್ವಲ್ಪ ಕಲ್ತಾದಮೇಲೆ. ಈಗ ನೋಡಿ, ಅಲ್ಲತ್ರ 3ನೇ ಸ್ಟ್ಯಾಂಡಲ್ಲಿ ಅವರಿಗೆ ಟವಲ್ ಬರುತ್ತೆ. ಹಾಗೆ 4ನೇ ಸ್ಟ್ಯಾಂಡರ್ಡ್ಗೆ ಅಷ್ಟೊತ್ತಿಗೆ ಒಂದು ಪಂಚೆ ಬರುತ್ತೆ. ಆಮೇಲೆ 5ನೇ ಸ್ಟೇಜ್ಗೆ ಹೋದಾಗ ಅವರಿಗೆ ಫುಲ್ ಶರ್ಟ್ ಬರುತ್ತೆ. 6ನೇ ಇದಕ್ಕೆ 5ನೇದಕ್ಕೆ ಅವರಿಗೆಲ್ಲ ಬಂದುಬಿಟ್ಟಿರುತ್ತೆ. ಫುಲ್ಲಾಗಿ ಅವರು ದೊಡ್ಡ ಸ್ವಾಮಿ ಆಗೋಗಿರ್ತಾರೆ. ನಾನು ಯಾವ ರೀತಿ ಪಂಚೆ ಶರ್ಟ್ ಹಾಕ್ಕೊಳ್ತೀನಿ, ಟವಲ್ ಹಾಕ್ಕೊಳ್ತೀನಿ, ಆ ಥರ ಗೊತ್ತಾಯ್ತಲ್ಲ. ಈಗ ನೋಡಿ, ಶಿಷ್ಯರಿಗೆ ನಾವು ಮೊದಲು ಕಿವಿಯಲ್ಲಿ ಮಂತ್ರ ಹೇಳ್ತೀವಿ ನೋಡಿ. ಕಿವಿಯಲ್ಲಿ ಮಂತ್ರ ಹೇಳ್ತಾಯಿದ್ವಿ ಯಾರಿಗೂ ಕೇಳಿಸ್ದಾಗೆ. ಒಂದು ವೇಳೆ ಅವರಿಗೆ ಮೂಲ ಮಂತ್ರ ಇದ್ದರೆ ಅದನ್ನೇ ಪಠನೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರಿಗೆ ಮೂಲ ಮಂತ್ರ ಯಾವುದು ಗೊತ್ತಿಲ್ಲ, ಯಾವುದು ಮಂತ್ರ ಪಠನೆ ಮಾಡೋದು ಗೊತ್ತಿಲ್ಲ, ನಮ್ಗೆ ಯಾರೂ ದೀಕ್ಷೆ ಕೊಟ್ಟಿಲ್ಲ ಅಂದರೆ ನಾವು ಒಂದು ಮಂತ್ರವನ್ನು ಅವ್ರಿಗೆ ಹೇಳ್ಕೊಡ್ತೀವಿ. ಹೇಳೋ ಒಂದು
ನೋಡಿ ಇವರು ಬಂದು ಮುನಿಯಪ್ಪ ಪೂಜೆಗಳು ಹೋಮಗಳು ಯಜ್ಞಗಳು ಯಾಗಾದಿಗಳೆಲ್ಲ ಮಾಡ್ತಾರೆ. ಈಗಲೆಲ್ಲ ಶಿಷ್ಯ ಅವರು, ಇವತ್ತಿದ್ದಲ್ಲ ಶಿಷ್ಯ, ಗೊತ್ತಾಯ್ತಲ್ಲ. ಹಾಗೆ ಅನೇಕ ಬಂದಿದ್ದಾರೆ. ಬಳ್ಳಾರಿಂದ ರವಿ, ಗೌರಿಬಿದನೂರಿಂದ ನಾಗರಾಜು, ಚಿತ್ರದುರ್ಗದಿಂದ ಶ್ರೀನಿವಾಸ, ಮೈಸೂರಿನಿಂದ ಪರಮೇಶ್ವರ್, ಹಾಗೆ ಮಂಜುನಾಥ್, ಹೊಸ ತಿರುಮಕೂಡಲು ಮಂಜುನಾಥ್ ಅವರೇ ಈ ಬಸವನ್ನ ನೋಡ್ಕೊಳ್ತಕ್ಕಂಥವ್ರು ಗುಡ್ಡಪ್ಪ ಮಂಜುನಾಥ್ ಎನ್ನು. ಆಮೇಲೆ ಇಲ್ಲೊಬ್ಬ ಶಿವಪ್ಪ ಅಂತ ಬಂದಿದ್ದರು, ಅವರು ಇಲ್ಲವರೇ, ಟಿ ನರಸೀಪುರವರು. ಆಮೇಲೆ ಚಿಕ್ಕಯ್ಯ ಅಂತ, ಅವರು ಬೆಂಗಳೂರಿನವರೇ, ಮುನಿಯಪ್ಪ ಜೊತೆ. ಕುಣಿಗಲ್ ಹತ್ರ ಯಾವುದೋ ಊರು ಚಿಕ್ಕಯ್ಯ ಅವ್ರದ್ದು. ಹೀಗೆ ಇವರೆಲ್ಲ ಇಲ್ಲಿ ದೀಕ್ಷೆ ತಗೊಂಡಿದ್ದಾರೆ. ಆ ಫೋಟೋಗಳೆಲ್ಲ ಹೊರಿದ್ದಾರೆ. ಒಂದು ಫೋಟೋ ಇದೆ, ಗ್ರೂಪ್ ಫೋಟೋ ನೋಡಿ. ಇವರು ಬಂದು ಚಿಕ್ಕಯ್ಯ ಅಂತ. ಒಂದು ದೇವಸ್ಥಾನಕ್ಕೆ ಇವರು ಪೂಜೆ ಗೀಜೆ ಮಾಡ್ತಾರೆ. ಮುನೇಶ್ವರ ಆಮೇಲೆ ಶನೇಶ್ವರ ದೇವಸ್ಥಾನ ಇರಬೇಕು, ಅಥವಾ ಚೌಡೇಶ್ವರಿ ಏನೋ ಒಂದಿದೆ. ಆ ದೇವಸ್ಥಾನಕ್ಕೆ ಇವರು ಪೂಜೆ ಮಾಡ್ತಾರೆ. ಅರ್ಚಕರು ಆಗಿದ್ದಾರೆ, ಸಂಸ್ಥಾಪಕರು. ಆಮೇಲೆ ಈಗ ಪಾದಪೂಜೆ ಇದೆ. ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಪರಮ ಸ್ವರೂಪನು ತಾನಂತೆ ಹರಿಯಲು ಭಕ್ತಿಯು ಬೇಕಂತೆ. ಪರಮ ಸ್ವರೂಪನು ತಾನಂತೆ ಹರಿಯಲು ಭಕ್ತಿಯು ಬೇಕಂತೆ. ಒಲಿದರೆ ಪಾವನನವನಂತೆ ಸಂಸಾರದ ಭಯವಾಗಿಲ್ಲಂತೆ. ಸಂಸಾರದ ಭಯವಾಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ. ಜ್ಞಾನವೇ ತಂದು ಸಿರಾಗಿಹುದು ಉಸುರಲು ಪಾವದು. ಜ್ಞಾನವೇ ತಂದು ಸಿರಾಗಿಹುದು ಉಸುರಲು ಪಾವನವಾಗಿಹುದು. ಸೇವೆಯ ಸಾಧನೆಯಾಗಿಹುದು ಗುರು ಕರುಣೆಯ ಧನ್ಯನ ಮಾಡಿಹುದು. ಗುರು ಕರುಣೆಯ ಧನ್ಯನ ಮಾಡಿಹುದು. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ. ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಭವನೇ ಗುರುವೇ. ಗುರು ಕಣ್ಣೇಶ್ವರ ಬಾ ಗುರುವೇ. ಕರ ಛೋಡಿಸಿ ನಾಶಿರ ಬಾಗಿರುವೆ. ಕರ ಛೋಡಿಸಿ ನಾಶಿರ ಬಾಗಿರುವೆ. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ. ಕಾಯುವನೋ ಪರಮಾನಂದ ಪರಮಾನಂದವ ಕೊಡಿಸುವನು. ನಿಜ ಭಕ್ತಿಗೆ ಗುರು ತಲೆ ಬಾಗುವನು. ಕರುಣಾಮಯ ಗುರು ಪ್ರೇಮಮಯ. ತೇಜೋ ದದಾತಿ. ಓಂ ಗುರುದೇವತಾಭ್ಯೋ ನಮಃ. कर्पूरहादिमंगल निरांजनम दर्शयामि. कालभैरवेश्वर देवताभ्यो नमः. कर्पूरहादिमंगल निरांजनम दर्शयामि. निरांजनानंदेन दिव्य परिमल पत्र पुष्पाण्यं समर्पयामि. आत्म नमस्कारां करोमि. ಇವರ ಈಗ ಗುರುಗಳ ಪಾದಪೂಜೆ ಆಯಿತು. ಗುರುಗಳ ಪಾದಪೂಜೆ ಆಯಿತು. ಇಲ್ಲಿ ನೋಡಿದ್ರಿ ಸ್ವಾಭಾವಿಕವಾಗಿ ಯಾರ್ಯಾರಿಗೆಲ್ಲ ಇಲ್ಲಿ ದೀಕ್ಷೆ ಕೊಟ್ಟಿದ್ದೀವಿ. ಅದರಲ್ಲಿ ಎಲ್ಲ ನೋಡಿ, ಇವರು ಪರಮೇಶ್ವರ್ ಅಂತ ಇಲ್ಲಿ ಇದ್ದಾರಲ್ಲ ಅವರು. ಆ ಕಡೆ ಕಾಣಿಸ್ತಾರ ಶರ್ಟ್ ಹಾಕ್ಕೊಂಡಿದ್ದಾರೆ ಅವರು. ಈ ಕಡೆ ಕನ್ನಡಕ ಹಾಕೊಂಡು ಗಡ್ಡ ಬಿಟ್ಕೊಂಡವರು ಚಿಕ್ಕಯ್ಯ. ಈಗ ಮಂಗಳಾರತಿ ಮಾಡ್ತಿದ್ದಾರೆ ಚಿಕ್ಕಯ್ಯ. ಅವ್ರ ಪಕ್ಕದಲ್ಲಿ ನಾಗರಾಜು ಅವರು. ನಾಗರಾಜು ಕಾಣಿಸ್ತಿದ್ದಾರೆ. ಅವರೇ ನಾಗರಾಜು. ಇವರೇ ನಾಗರಾಜು ಗೌರಿಬಿದನೂರು. ಅವರು ಕೂದಲು ಬಿಟ್ಕೊಂಡಿದ್ದಾರಲ್ಲ ಉದ್ದಕ್ಕೆ, ಹಿಂದ್ಗಡೆ ಜಡೆ ಥರ, ಅವರೇ ಚಿಕ್ಕಯ್ಯ. ಆಮೇಲೆ ಈ ಕಡೆ ಶ್ರೀನಿವಾಸು ಎಡಗಡೆ ಇದ್ದಾರೆ. ಶ್ರೀನಿವಾಸ ಅಂತ ಎಡಗಡೆ ಕಾಣಿಸ್ತಾರೆ, ನೀವು ನೋಡ್ಬೋದು. ಆಮೇಲೆ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ, ಇಲ್ಲ ಬಸವ ಇದ್ದಾರೆ. ಆಮೇಲೆ ಶ್ರೀನಿವಾಸಕ್ಕೆ ಕಾಣಿಸ್ತಾ ಇದ್ದಾರೆ, ಅಲ್ಲಿ ನೋಡ್ಬೋದು ನೀವು. ಅವರ ಶ್ರೀನಿವಾಸು.
ಚಿತ್ರದುರ್ಗ ಶ್ರೀನಿವಾಸ್ ಅವರು ಆ ನಂದಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಅವರು. ನೀವು ನೋಡಿದ್ರಲ್ಲ ಪವಾಡ ಬಸವ ಶ್ರೀ ನಾಗಾನಂದಿ ಭೈರವೇಶ್ವರ ರಾಮಾಂಕಿತ ಬಸವ, ಜೊತೆಯಲ್ಲಿ ಗುಡ್ಡಪ್ಪ ಮಂಜುನಾಥ್ ಎನ್ನು, ಅದ್ರ ಜೊತೆಯಲ್ಲಿ ಇದ್ದಾರಲ್ಲ ಅವರೇ ಮಂಜುನಾಥ್ ಎನ್ನು, ಹೊಸ ತಿರುಮಕೂಡ್ಲು ಟಿ ನರಸೀಪುರ ಅವರೇ ಮಂಜುನಾಥ್, ನಮ್ಮ ಶಿಷ್ಯ ಅವರು. ಇವ್ರು ಪೂಜೆ ಮಾಡ್ತಾರು ಸೋಮಣ್ಣ. ಈ ಏನಿಲ್ಲಿ ಕ್ಷೇತ್ರ ಇದೆ ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ ಸಂಸ್ಥಾಪಕರು. ಈಗ ನೋಡಿ ಬಸವ ಭಗವಂತನಿಗೆ ನೋಡಿ ಭಗವಂತನನ್ನು ಶುದ್ಧಿ ಮಾಡ್ತಿದ್ದಾನೆ ಬಸವ. ಭಗವಂತನ ಮುಖಕ್ಕೆ ಇದು ಮಾಡ್ತಿದ್ದಾಳೆ, ಮುಖವನ್ನು ಇದು ಮಾಡ್ತಿದ್ದಾರೆ ಬಸವ. ಈ ಬಸವ ತುಂಬ ಹುಷಾರಿ, ತುಂಬ ಕ್ಯೂಟು. ಇನ್ನೂ 2 ವರ್ಷ ರೀ ಬಸವನಿಗೆ. ಈಗ ನನ್ನ ಹತ್ರ ದೀಕ್ಷೆ ತಗೊಂಡಿದ್ದಾರೆ. ತುಂಬ ಕ್ಯೂಟು, ಬುದ್ಧಿವಂತ. ಇನ್ನೂ ಪ್ರಾರಂಭಿಕ ಅಂತ ಆದರೂ ಕೂಡ ಈಗಾಗಲೇ ಸಾಕಷ್ಟು ವಿದ್ಯೆಗಳೆಲ್ಲ ಕಲ್ತಿದ್ದಾರೆ. ಬಸವನ ಬಗ್ಗೆ ಎಲ್ಲೂ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ನೆಕ್ಸ್ಟ್ ಮಾಡ್ತೀನಿ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಪಾರ್ಟ್ಗಳನ್ನು ತಪ್ಪದೆ ನೋಡಿರಿ. ಎನ್ ಮಂಜುನಾಥ್ ಬಗ್ಗೆ ಹಾಗೆ ಬಸವನ ಬಗ್ಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡ್ತೀರಿ. ಪವಾಡ ಬಸವನ ಬಗ್ಗೆ ನಿಮಗೆ ತುಂಬ ಮಾಹಿತಿ ಸಿಗುತ್ತೆ. ನೆಕ್ಸ್ಟು ನೋಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಅಷ್ಟಲಾಗ, ಅಷ್ಟರುದ್ರ, ಅಷ್ಟಭೈರವ ಒಂದು ಮುಖವಾಡ ಬರುತ್ತಲ್ಲ, ನವಶಕ್ತಿ ನಾಗರ ದೇವತೆಯ ಮುಖವಾಡ, ಆಮೇಲೆ ಭೈರವ ರುದ್ರರ ಮುಖವಾಡವನ್ನು ಶ್ರೀ ನಂದಿ ಹಣೆಯ ಮೇಲೆ ಈಗಲೂ ಅದೆಲ್ಲ ಕಿರೀಟವಾಗಿ ಇಟ್ಟಿದ್ದಿಲ್ಲ. ಕಿರೀಟ ಅಂತ ಹೇಳ್ಬೋದು ನಂದೀಶ್ವರನಿಗೆ. ಓಂ ಶಾಂತಿ ಇವರೇ, ನೋಡಿದ್ರಲ್ಲ ದೀಕ್ಷಾ ಕಾರ್ಯಕ್ರಮ ನೋಡಿದ್ರಿ. ಇದರಲ್ಲಿ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಶಕ್ತಿಯಿಂದ ಹಿಡಿದು ಶ್ರೀ ವೆಳ್ಳಿಮಾತ್ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲ ಶ್ರೀ ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವರು ಹಾಗೆ ಕೈಲಾಸಾಧಿಪತಿ ಮಹಾದೇವನ ವಾಹನ ಅಥವಾ ಸ್ವರೂಪ ಶ್ರೀ ನಂದಿ ಪವಾಡ ಬಸವನವರೆಗೂ ದೀಕ್ಷಾ ಕಾರ್ಯಕ್ರಮ ನೀವು ನೋಡಿದಿರ. ಇಲ್ಲಿ ಕಣ್ಣಿಗೆ ಕಾಣದ ಪ್ರಾಣಿ, ಪಕ್ಷಿ, ಪಶು, ಶಕ್ತಿ, ಮನುಷ್ಯ ಎಲ್ಲರಿಗೂ ದೀಕ್ಷೆ ಆಗಿದೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಸೂಕ್ಷ್ಮತೆಗಳಿಗೆ ಇದು ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆ, ನೀವೆಲ್ಲರಿಗೂ ಶ್ರೀ ಕಾಲಭೈರೇಶ್ವರ ಒಳ್ಳೇದು ಮಾಡಲಿ. ಹಾಗೆ ಪವಾಡ ಬಸವನಿಗೆ ಯಾಕೆ ದೀಕ್ಷೆ ಕೊಟ್ಟಿದ್ದು, ಪವಾಡ ಬಸವ ಅಂದರೆ ಏನು ಅಂತ ಈ ಮಂಡ್ಯ, ಮದ್ದೂರು, ಕುಣಿಗಲ್, ಯಡಿಯೂರು ಆ ಕಡೆ, ಮೈಸೂರು, ಟಿ ನರಸೀಪುರ, ಕೊಳ್ಳೇಗಾಲ, ಚಾಮರಾಜಪೇಟೆ ಆ ಕಡೆ ಪವಾಡ ಬಸವ ಅಂದರೆ ಏನು ಅಂತ ನಿಮಗೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರ, ಫೇಸ್ಬುಕ್ಗಳಲ್ಲಿ ನೋಡಿರ್ತೀರ. ಆದರೆ ಅದು ಯಾಕೆ ದೀಕ್ಷೆ ಕೊಡೋದು, ಅಲ್ಲಿ ಆ ಪವಾಡ ಬಸವನ ಮಹಿಮೆ ಅಂಥದ್ದು ಏನು, ಅದರ ಹೆಚ್ಚಿನ ವಿಷಯ ಏನು, ಮಾಹಿತಿ ಏನು ಅಂತ ನಾನು ನೆಕ್ಸ್ಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಾಗೆ ಹಾಕ್ತೀನಿ. ತಪ್ಪದೆ ಆ ವಿಡಿಯೋಗಳು ನೋಡಿರಿ. ಪವಾಡ ಬಸವನ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡೋದು ಎಲ್ಲರೂ ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಕೂತಿದ್ದೀರ, ನೋಡಿದ್ರೆ ಲೈಕ್ ಮಾಡಿಬಿಡಿ, ಮರಿಬೇಡಿ. ಎಲ್ಲರೂ ಅಷ್ಟೇ. ಓಕೆನಾ? ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.